ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರ ವಿಜಯ್ ವ್ಲಾಗ್ಸ್. ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋ ಅಂದರೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ವ್ಲಾಗಲ್ಲಿ ತುಂಬ ಜನ ನಮಗೆ ಆ್ಯನಿವರ್ಸರಿ ವಿಶಸ್ ಮಾಡಿದ್ದೀರಾ. ಯಾರ್ಯಾರು ವಿಶಸ್ ಮಾಡಿದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋಲಿ ನಾನು ತರಕಾರಿನೆಲ್ಲ ತೊಗೊಂಡು ಬಂದಮೇಲೆ ಹೇಗೆ ಆರ್ಗನೈಸ್ ಮಾಡ್ಕೋತೀನಿ, ತುಂಬ ದಿನ ಕೆಡದೆ ಹೇಗೆ ಇಟ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಯೂಶಲಿ ತರಕಾರಿ ತೊಗೊಂಡ್ಮೇಲೆ ಹಾಗೆ ನಾವು ಕವರಲ್ಲಿ ಇಟ್ಬಿಟ್ರೆ ಅದು ಕೊಳ್ತೋಗೋದು, ಇಲ್ಲಾಂದರೆ ಒಂಥರ ನೀರು ಬಿಡೋದು ಆ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆ ನಾನು ಈ ಥರ ಆರ್ಗನೈಸರ್ಸ್ನ ಅಮೆಝಾನಿಂದ ತರಿಸ್ದೆ. ಇದರಲ್ಲಿ ಇಡೋದ್ರಿಂದ ನಮಗೆ ಫ್ರಿಜ್ ಕೂಡ ತುಂಬ ಕ್ಲೀನಾಗಿರುತ್ತೆ, ಮೆಸ್ಸಿ ಆಗೋದಿಲ್ಲ, ತರಕಾರಿನೂ ಬೇಗ ಕೆಡೋದಿಲ್ಲ. ಫಾರ್ ಎಕ್ಸಾಂಪಲ್ ನಾವು ಇವಾಗ ಕವರಲ್ಲಿ ಹಾಗೆ ಮುಚ್ಚಿಟ್ಬಿಟ್ರೆ ಅದು ಒಂಥರ ನೀರು ಬಿಟ್ಟು ಕೊಳ್ತೋಗೋದು ಆ ಥರ ಎಲ್ಲ ಆಗುತ್ತೆ. ಬಟ್ ಈ ಥರ ಆರ್ಗನೈಸರ್ಸ್ ಎಲ್ಲ ಹಾಕಿಡೋದ್ರಿಂದ ಮೆಸ್ಸಿಯಾಗೂ ಕಾಣೋದಿಲ್ಲ. ಮತ್ತು ಕೆಳಗಡೆ ಒಂದು ವೈಟ್ ಕಲರ್ ಪ್ಲೇಟ್ ಕೊಟ್ಟಿದ್ದಾರಲ್ಲ, ಸೊ ನಮ್ಗೆ ಎಕ್ಸೆಸ್ ವಾಟರ್ ಏನಾದರೂ ಇದ್ರೂ, ಮಾಯ್ಶ್ಚರೈಸರ್ ಆ ಥರ ಎಲ್ಲ ಏನಾದರೂ ಇದ್ರೂ ಅದ್ರ ಕೆಳಗಡೆ ಬಂದುಬಿಡುತ್ತೆ. ಸೊ ತರಕಾರಿ ತುಂಬ ಒಂದು 15 ದಿನ 20 ಡೇಸ್ ಆದ್ರೂ ಫ್ರೆಶ್ ಆಗೇ ಇರುತ್ತೆ. ಯೂಶಲಿ ನಾನು ವೀಕ್ಲಿ ಒನ್ಸ್ ತರಕಾರಿನ ತರಿಸ್ಬಿಟ್ಟು ಸ್ಟಾಕ್ ಅಪ್ ಮಾಡ್ಕೋತೀನಿ. ಈ ಥರ ಹಸಿಮೆಣಸಿನ್ಕಾಯಿನೂ ಅಷ್ಟೇ ತೊಟ್ಟೆಲ್ಲ ತೆಗೆದ್ಬಿಟ್ಟು ಇಡೋದ್ರಿಂದ ತುಂಬ ದಿನ ಕೆಡದೆ ನೀಟಾಗಿ ಫ್ರೆಶ್ ಆಗಿರುತ್ತೆ. ಆಲ್ರೆಡಿ ಈ ಆರ್ಗನೈಸರ್ಸ್ನ ನಾನು ತುಂಬ ದಿನ ಯೂಸ್ ಮಾಡಿದ್ದೆ. ಸೊ ಈ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದಾಗ ಅದು ಮಾಯಿಶ್ಚರ್ಗೆ ಒಂಥರ ಆಗಿಬಿಡುತ್ತಲ್ವ, ಅದಕ್ಕೆ ನಾನು ಟಿಶ್ಯೂ ಪೇಪರ್ ತೊಗೊಂಡು ಕೆಳಗಡೆ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ಟಾಕ್ ಮಾಡ್ತಾಯಿದ್ದೀನಿ. ಇದು ಬೇರೆ ಇರೋದನ್ನೇ ತೊಗೊಬಂದಿದ್ದು, ನಾನು ಆಲ್ರೆಡಿ ಕ್ಲೀನ್ ಮಾಡಿಟ್ಟಿದ್ದೆ. ಈ ಥರ ಒಂದು ಬಾಕ್ಸಲ್ಲಿ ಹಾಕಿಡೋದ್ರಿಂದ ತುಂಬ ದಿನ ಫ್ರೆಶ್ ಆಗೂ ಇರುತ್ತೆ ಮತ್ತು ಆರ್ಗನೈಸ್ ಆಗು ಕೂಡ ಇರುತ್ತೆ. ಈಸಿಯಾಗಿ ಕಾಣುತ್ತೆ ನಮಗೆ ಯಾವ್ಯಾವುದ್ರಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು. ಯೂಶಲಿ ನಾನು ತರಕಾರಿನ ಆನ್ಲೈನಲ್ಲೂ ತರಿಸ್ತೀನಿ, ಸ್ವಿಗ್ಗಿ ಇಲ್ಲಾಂದರೆ ಬ್ಲಿಂಕಿಟ್ಟು ಇಲ್ಲಾಂದರೆ ಅಮೆಝಾನ್ ಫ್ರೆಶಲ್ಲಿ ಎಲ್ಲ ತರಕಾರಿನೂ ತುಂಬ ಫ್ರೆಶ್ ಆಗಿ ಬರುತ್ತೆ. ಸ್ಪೆಷಲಿ ನಮಗೆ ಸೊಪ್ಪೆಲ್ಲನೂ ಫ್ರೆಶ್ ಆಗಿ ಸಿಗೋದಿಲ್ಲ, ಒಂದೊಂದು ಸಲ ಬೆಳಗ್ಗೆ ತಂದಿದ್ದು ಯಾವಾಗಲೂ ಇರುತ್ತೆ. ಬಟ್ ಆನ್ಲೈನಲ್ಲಿ ತರಿಸಿದ್ರೆ ನೀಟಾಗಿ ಕ್ಲೀನು ಮಾಡಿರ್ತಾರೆ ಮತ್ತು ಫ್ರೆಶ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಈ ಬಾಕ್ಸ್ಗಳದ್ದು ಆರ್ಗನೈಸೇಷನ್ ಬಾಕ್ಸ್ದೆಲ್ಲ ಲಿಂಕ್ ಏನಾದರೂ ಬೇಕಾಗಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮರಿದೇ ಚೆಕ್ ಮಾಡಿ. ಮತ್ತು ನಿಂಬೆ ಹಣ್ಣನ್ನು ಈ ಥರ ಟಿಶ್ಯೂ ಪೇಪರಲ್ಲಿ ಸುತ್ತಿಡೋದ್ರಿಂದ ಆಲ್ಮೋಸ್ಟ್ 1 ತಿಂಗಳು 1.5 ತಿಂಗಳಾದರೂ ಕೂಡ ತುಂಬ ಫ್ರೆಶ್ ಆಗಿರುತ್ತೆ, ಜ್ಯೂಸಿಯಾಗಿ ಹಾಗೇ ಇರುತ್ತೆ. ಈ ಬಾಕ್ಸ್ಗಳನ್ನೆಲ್ಲ ನಾನೀಗ ಫ್ರಿಜ್ಜಲ್ಲಿ ಇಟ್ಟು ತೋರಿಸ್ತೀನಿ, ನೋಡ್ಬೋದು ನೀವೇ ಎಷ್ಟು ನೀಟಾಗಿ ಕಾಣುತ್ತೆ, ಕ್ಲಮ್ಸಿ ಆಗಿರೋದಿಲ್ಲ. ಮತ್ತು ಯಾವ್ಯಾವ ತರಕಾರಿ ಯಾವ್ಯಾವ ಬಾಕ್ಸಲ್ಲಿದೆ ಅಂತ ಈಸಿಯಾಗಿ ಕಾಣುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಇವತ್ತು ಎಲೆಕ್ಷನ್ ಅಂದರೆ ವೋಟಿಂಗ್ ಡೇ, ಅದಕ್ಕೆ ವಿಜಯ್ಗೆ ಆಫೀಸ್ ಇರಲಿಲ್ಲ, ಮನೆಯಲ್ಲೇ ಇದ್ದರು. ಇವತ್ತು ಯಾವ ಟೀ ಕುಡಿಯೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾರ್ಮಲ್ ಟೀ ಮಾಡಲಾ ಇಲ್ಲ ಜಿಂಜರ್ ಟೀ ಮಾಡಲಾ ಅಂತ. ಜಿಂಜರ್ ಟೀ. ಓಕೆ. ನನಗೆ ಟೀ ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ, ಬಿಕಾಸ್ ನಾನು ಕುಡಿಯಲ್ಲ. ಬಟ್ ವಿಜಯ್ ಟೀ ಕುಡಿಯೋಕ್ಕೂ ಬರುತ್ತೆ, ಚೆನ್ನಾಗಿ ಮಾಡ್ತಾರೆ. ಏನು ಟೀ ವಿಜಯ್ ಮಾಡ್ತಾ ಇರೋದು ಇವತ್ತು? ಬರೀ ನಾರ್ಮಲ್ ಟೀ. ನಾರ್ಮಲ್ ಟೀ ಅಂದರೆ ಮಸಾಲಾ ಟೀ? ಬರೀ ಮಸಾಲಾ ಟೀನಾ, ಜಿಂಜರ್ ಟೀ, ಲೆಮನ್ ಟೀ, ಏನೇನೋ ಟೀ ಮಾಡ್ತೀಯಲ್ಲ. ಇವತ್ತಿಗೆ ಆ್ಯಕ್ಚುಲಿ ಜಿಂಜರ್ ಮಾಡೋ ಇಂಟ್ರೆಸ್ಟ್ ಇಲ್ಲ, ಹಾಗಾಗಿ ಲೆಮನ್ ಟೀ, ಇದು ನಾರ್ಮಲ್ ಮಸಾಲಾ ಟೀ ಮಾತ್ರ ಮಾಡ್ತಾಯಿದ್ದೀವಿ. ಹೆಂಗೆ ಮಾಡೋದು ಮಸಾಲಾ ಟೀ? ಏನಿಲ್ಲ, ಹಾಲು ಚೆನ್ನಾಗಿ ಕುದಿಸೋದು, ಟೀ ಪೌಡರ್ ಹಾಕಿ ಶುಗರ್ ಹಾಕೋದು ಅಷ್ಟೇ. ಅಂದರೆ ಏನಂದರೆ ನಾವು ಯೂಸ್ ಮಾಡೋ ಟೀ ಇದೆಯಲ್ಲ, ಟೀ ಪೌಡರು ನೋಡಿ, ಸ್ಟವ್ ಹಚ್ಚಕ್ಕೆ ಬರಲ್ಲ ಸರ್ಗೆ, ಅದು ಗ್ಯಾಸ್ ಪ್ರಾಬ್ಲಮ್, ನಾನೇನು ಮಾಡಲಿ. ಸೊ ಬೇಸಿಕ್ಲಿ ನಾನು ಈ ಟೀ ಯೂಸ್ ಮಾಡ್ತೀನಿ. ಯಾವುದದು? ಟಾಟಾ ಟೀ ಪ್ರೀಮಿಯಂ ಟೀ ವೇದ. ಚೆನ್ನಾಗಿರುತ್ತೆ ಅದು. ಇದು ಚೆನ್ನಾಗಿರುತ್ತೆ. ಅಂದರೆ ಒಂದೇ ಅಲ್ಲ, ನಿಮ್ಗೆ ಗೊತ್ತಲ್ವಾ, ಎಲ್ಲ ಚೇಂಜಸ್ ಮಾಡ್ತಾನೇ ಇರ್ತೀನಿ. ಟೀ ಬ್ರ್ಯಾಂಡ್ಸ್ ಮಾತ್ರ ಅವಾಗವಾಗ ಹೊಸದಾಗಿ ಮಾರ್ಕೆಟಲ್ಲಿ ಯಾವ್ದು ಹೊಸದು ಬಂತಂದರೆ ಟ್ರೈ ಮಾಡಲೇಬೇಕು. ಸೊ ನಮ್ಗೆ ಆ್ಯಕ್ಚುಲಿ ಈ ಸ್ಪೂನ್ ಮೆಷರ್ಮೆಂಟ್ ಇದೆ. ಸೊ ಈ ಮೆಷರ್ಮೆಂಟಲ್ಲಿ ಹಾಕ್ತೀನಿ ನಾನು. ಟೀ ಬಾಯ್ಲ್ ಆಗಲಿ ಇದಾಗಲಿ ನಾನು ಮೆಷರ್ಮೆಂಟ್ ನೋಡ್ಕೊಂಡೇ ಮಾಡೋದು. ನೀವು ಟೀ ಲೈಟ್ ಕುಡಿತೀರಾ ಇಲ್ಲ ಸ್ಟ್ರಾಂಗ್ ಕುಡಿತೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಾನಂತೂ ಟೀ ಅಂತೂ ತುಂಬ ಸ್ಟ್ರಾಂಗಾಗಿ ಕುಡಿತೀನಿ. ನನಗೆ ಸ್ಟ್ರಾಂಗಾಗಿ ಇರಬೇಕು, ಬಿಸಿಯಾಗಿ ಇರಬೇಕು, ಆವಾಗಲೇ ನನಗೆ ಕುಡಿಯೋಕ್ಕೆ ಇಂಟ್ರೆಸ್ಟ್ ಆಗುತ್ತೆ. ಪ್ಲಸ್ ಎಂಜಾಯ್ ಮಾಡ್ತೀನಿ ಟೀನ. ದಿನಕ್ಕೆ ಎಷ್ಟು ಸಲ ಟೀ ಕುಡಿತೀರಾ? ಮುಂಚೆ ಒಂದು 6 ಸಲ ಆಗ್ತಾಯಿತ್ತು. ರೀಸೆಂಟ್ ಟೈಮ್ಸಿಂದ ಬರೀ 2 ಇಲ್ಲ 3 ಮ್ಯಾಕ್ಸಿಮಮ್, ಅದಕ್ಕಂತ ಇಲ್ಲ. ಮುಂಚೆ ಕ್ವಾಂಟಿಟಿನೂ ಜಾಸ್ತಿ ಇತ್ತು, ಇವಾಗ ಚಿಕ್ಕ ಕಪ್ಪಿಗೆ ಬಂದಿದ್ದೀನಿ. 2 ಟೈಮ್ಸ್, 2 ಸಲ ಇಲ್ಲ 3 ಸಲ ಅಷ್ಟೇ. ಸೊ ಮುಂಚೆ ಇದರಲ್ಲಿ ಕುಡಿತಾ ಇದ್ದೆ, ಇವಾಗ ಇದಕ್ಕೆ ಬಂದಿದ್ದೀನಿ.
ಅದರಲ್ಲಿ ಆಚೆ 5-6 ಕಡೆ ಸಲ ಆಚೆ ಕಡೆ ಆದರೆ ಇನ್ನು ಸ್ವಲ್ಪ ದೊಡ್ಡ ಗ್ಲಾಸ್ ಇರುತ್ತೆ. ಸೊ ಅದು ನನ್ನ ಮೆಜರ್ಮೆಂಟ್. ಇವಾಗ ಈ ಗ್ಲಾಸಲ್ಲಿ ಕುಡಿತಾ ಇದ್ದೀನಿ. ಸೊ ಇವಾಗ ಟೀ ಆಗಲೇ ಬಾಯ್ಲ್ ಆಗ್ತಾ ಇದೆ, ಬಟ್ ಸ್ಟಿಲ್ ಇನ್ನೂ ಬಾಯ್ಲ್ ಆಗಬೇಕು, ಇನ್ನೂ ಫುಲ್ ಆಗಿಲ್ಲ. ಮಸಾಲಾ ಟೀನ ಪ್ಲೇನ್ ಟೀನಾ? ಇದು ಮಸಾಲ ಟೀ. ಓಕೆ, ಅದರಲ್ಲೇ ಬಂದ್ಬಿಟ್ಟಿರುತ್ತೆ. ಅದರಲ್ಲೇ ಎಂದ ಬಂದ್ಬಿಡುತ್ತೆ. ನಮಗೆ ಬೇಕಂದರೆ ಏನೂ ಹಾಕೋಷ್ಟಿಲ್ಲ, ಬಟ್ ನಮಗೆ ಜಿಂಜರ್ ಬೇಕು ಅಂದರೆ ಸ್ವಲ್ಪ ಜಿಂಜರ್ ಹಾಕ್ಕೊಂಡ್ರೆ ಇನ್ನು ಸ್ವಲ್ಪ ಫುಲ್ ಸ್ಟ್ರಾಂಗ್ ಆಗುತ್ತೆ ಜಿಂಜರು. ಸೊ ಚೆನ್ನಾಗಿ ಬಾಯ್ಲ್ ಆಗಬೇಕು. ನನಗೆ ಒಂದು ಮೈಂಡಲ್ಲಿ ಒಂದು ಕಲರ್ ಇರುತ್ತೆ, ಆ ಕಲರ್ ಟರ್ನ್ ಆಗೋವರೆಗೂ ನಾನು ಬಾಯ್ಲ್ ಮಾಡಿಸ್ತೀನಿ, ಸೊ ದಟ್ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ಟೀ ರೆಡಿಯಾಗಿದೆ. ಫಿಲ್ಟರ್ ಮಾಡಿಕೊಂಡು ಚಾಯನ್ನ ಕುಡಿತಾ ಎಂಜಾಯ್ ಮಾಡ್ಕೊಂಡು. ಎಷ್ಟೊತ್ತು ಬಾಯ್ಲ್ ಮಾಡಿದ್ರಿ? ಒಂದು 8 ಮಿನಿಟ್ಸ್ ಇರ್ಬೋದು, 8 to 10 ಮಿನಿಟ್ಸ್. ಓಕೆ. ಏನಾದರೂ ನಿಮಗೆ ಪಕೋಡ ಏನಾದರೂ ಬೇಕಾ? ಸದ್ಯಕ್ಕೆ ಏನು ಬೇಡ. ನೀವೊಬ್ಬರೇ ಅಲ್ವಾ ಟೀ ಕುಡಿಯೋದು? ಏನಕ್ಕೆ ಅರ್ಧ ಲೀಟ್ರ್ ಹಾಲಿಗೆಲ್ಲ ಟೀ ಮಾಡಿದ್ದೀರಾ? ಗೆಸ್ಟ್ ಬರ್ತಾರೆ. ಯಾರಿಗಿಷ್ಟು? ನಮ್ಮ ಭಾವ. ಯಾರೂ ಇಲ್ಲ ಫ್ರೆಂಡ್ಸ್, ಅರ್ಧ ಲೀಟ್ರ್ ಟೀ ಒಬ್ಬರೇ ಕುಡಿತಾರೆ. ಅರ್ಧ ಲೀಟ್ರಿಗೆ ಒಂದು 100 ml ವಾಟ್ರ್ ಹಾಕಿರ್ತಾರೆ. 600 ml ಟೀ ವಿಜಯ್ ಒಬ್ಬರೇ ಕುಡಿಯೋದು ಅಲ್ವಾ? ಬೇಸಿಕ್ಲಿ ಏನು ಗೊತ್ತಾ, ಮೂವಿ ವಾಚ್ ಮಾಡ್ತಾ ಟಿ ವಿ ಕುಡಿತಾ ಇದ್ದರೆ ಒಂಥರ ರಿಲ್ಯಾಕ್ಸ್ ಆಗಿರುತ್ತೆ. ಸೊ ಹಾಲಿಡೇ ಇರೋದ್ರಿಂದ ಯಾವುದಾದ್ರೂ ಒಂದು ವೆಬ್ ಸೀರೀಸ್ ಆದರೂ ನೋಡ್ಬೇಕಂತಿದ್ದೀನಿ, ನೋಡೋಣ. ಮಸ್ತ್ ಐತೆ. ಟೀ ಮಾಡ್ಕೊಂಡೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ವಾಕಿಂಗ್ ಹೋಗಿ ಬಂತು. ನೆಕ್ಸ್ಟು ಡಿನ್ನರ್ಗೆ ಏನು ಪ್ರಿಪೇರ್ ಮಾಡೋಣ ಅಂತ ಥಿಂಕ್ ಮಾಡಿದ್ರೆ, ಇವತ್ತು ಮಧ್ಯಾಹ್ನ ನಾನು ಗೋಂಗೂರ ಸೊಪ್ಪನ್ನ ತೊಗೊಂಡು ತರಿಸಿದ್ದೆ ಆನ್ಲೈನಲ್ಲಿ. ಬಿಕಾಸ್ ಇದು ನಮಗೆ ಮನೆ ಹತ್ತಿರ ಎಲ್ಲೂ ಸಿಗೋಲ್ಲ. ಈ ಥರ ಸೊಪ್ಪೇನಾದರೂ ಬೇಕಂದರೆ ನಾನು ಯೂಶಲಿ ಆನ್ಲೈನಲ್ಲೇ ಆರ್ಡ್ರ್ ಮಾಡ್ತೀನಿ. ಈ ಗೋಂಗೂರ ಸೊಪ್ಪನ್ನ ನಾವು ಕಡ್ಡಿ ಎಲ್ಲ ಹಾಕಬಾರ್ದು, ಬರೀ ಎಲೆ ಮಾತ್ರ ಇರುತ್ತಲ್ವ ಅದನ್ನೇ ಯೂಸ್ ಮಾಡಬೇಕು. ನಾನಿವತ್ತು ಆಂಧ್ರ ಸ್ಟೈಲ್ ಗೋಂಗೂರ ಪಚ್ಚಡಿ ಅಂತಾರೆ, ಆನಿಯನ್ಸ್ ಹಾಕ್ಬಿಟ್ಟು ಮಾಡೋದು, ಅದನ್ನು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ ಇದು ವೈಟ್ ರೈಸ್ ಜೊತೆಗಂತೂ. ನೀವು ಒಂದ್ಸಲ ಟ್ರೈ ಮಾಡಿ. ಸೊಪ್ಪನ್ನೆಲ್ಲ ನೀಟಾಗಿ ಬಿಡಿಸಾದ್ಮೇಲೆ ನೀರಲ್ಲಿ ನೆನೆಸ್ಬಿಟ್ಟು ಉಪ್ಪು ಹಾಕಿ ನೆಕ್ಸ್ಟು ಒಂದು ಬಾಣಲಿ ಇಟ್ಬಿಟ್ಟು ಅದರಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗೆಲ್ಲ ಕಾದಿದ್ದಾದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು, ಮಸಾಲೆಗೆ ಅಂತಂದ್ಬಿಟ್ಟು ಇದಕ್ಕೆ ಎಕ್ಸ್ಟ್ರಾ ಎಲ್ಲ ಏನೂ ಹಾಕಲ್ಲ, ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಮಾಡೋದು. ಜೀರಿಗೆ ಎಲ್ಲ ಕಾದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಕಾಳು 1 ಸ್ಪೂನಷ್ಟು ಹಾಕಿದ್ದೀನಿ. ಒಂದು 8ರಿಂದ 10 ಮೆಣಸಿನ್ಕಾಯಿ ಹಾಕಿದ್ದೀನಿ. ಇದು ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಏನು ಬೇಕಾಗಲ್ಲ ಇದು, ಬಿಕಾಸ್ ಗ್ರೀನ್ ಕಲರೇ ಇರುತ್ತೆ. ನಿಮ್ಗೆ ಏನಾದರೂ ರೆಡ್ ಕಲರ್ ಆ ಥರ ಏನಾದರೂ ಬೇಕು ಅಂದಾಗಷ್ಟೇ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಈ ಗೋಂಗೂರ ಸೊಪ್ಪು ಬಂದುಬಿಟ್ಟು ಹುಳಿ ಇರುತ್ತಲ್ವ, ಅದಕ್ಕೆ ನಾವು ಸ್ವಲ್ಪ ಖಾರ ಜಾಸ್ತಿನೇ ಹಾಕಬೇಕು. ಒಂದು 8ರಿಂದ 10 ಬ್ಯಾಡಗೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಒಂದು 4ರಿಂದ 5 ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ತಾಯಿದ್ದೀನಿ. ಮತ್ತು 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು, ಇದನ್ನೆಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಬಿಕಾಸ್ ಮೆಣಸಿನ್ಕಾಯಿ ಎಲ್ಲ ಇರೋದ್ರಿಂದ ಘಾಟ್ ಬಂದುಬಿಡುತ್ತೆ. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯನ ಹಾಕ್ತಾಯಿದ್ದೀನಿ. ಅದೊಂಥರ ಚೆನ್ನಾಗಿ ಎನ್ಹ್ಯಾನ್ಸ್ಡ್ ಫ್ಲೇವರ್ ಕೂಡ ಕೊಡುತ್ತೆ. ಅದಾದಮೇಲೆ ಒಂದು 5ರಿಂದ 6 ಬೆಳ್ಳುಳ್ಳಿ ಎಸಳು ಮತ್ತು ಒಂದು 2 ಟೊಮೆಟೊನ ಮೀಡಿಯಮ್ ಸೈಜಲ್ಲಿ ಹಚ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಎಲ್ಲ ಬೇಗ ಬೇಯಲಿ ಅಂತಂದ್ಬಿಟ್ಟು ನಾನು ಇದಕ್ಕೆ ಇವಾಗಲೇ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ. ಟೊಮೆಟೊ ಅಲ್ಲಿರೋ ನೀರೆಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಆಗಬೇಕು, ಅಲ್ಲಿ ತನಕ ನಾವು ಇದನ್ನು ಕುಕ್ ಮಾಡ್ಕೋಬೇಕು. ಬಿಕಾಸ್ ನಾವು ಇದನ್ನು ರುಬ್ಬಿ ಆದಮೇಲೆ ಮತ್ತೆ ಬೇಯಿಸೋದಿಲ್ಲ, ಅದಕ್ಕೆ ಫಸ್ಟ್ ಟೈಮೇ ನಾವು ಟೊಮೆಟೊನ ಚೆನ್ನಾಗಿ ಸಾಫ್ಟಾಗಿ ಒಂಥರ ಮಶಿ ಆಗೋವರೆಗೂ ಕೂಡ ಬೇಯಿಸ್ಕೋಬೇಕು. ಇದೆಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ಆಲ್ರೆಡಿ ನಾವು 2ರಿಂದ 3 ಸಲ ವಾಶ್ ಮಾಡಿಕೊಂಡಿರೋ ಗೋಂಗೂರ ಸೊಪ್ಪು ಏನಿದೆಯಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಗೋಂಗೂರ ಸೊಪ್ಪು ನಾನು ಕ್ವಾಂಟಿಟಿ ಹೇಳಬೇಕಂದ್ರೆ ಒಂದು 3 ಹಿಡಿ ಅಂತ ಹೇಳ್ಬೋದು. ಆಗಲೇ ಹೇಳ್ದಂಗೆ ಕಡ್ಡಿ ಎಲ್ಲನೂ ಹಾಕೋಕ್ಕೆ ಹೋಗ್ಬೇಡಿ, ಜಸ್ಟು ಸೊಪ್ಪಿರುತ್ತಲ್ಲ ಅದನ್ನು ಮಾತ್ರನೇ ಕ್ಲೀನ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಲೋಳೆ ಥರ ಒಂಥರ ಅಂಟು ಥರ ಬರುತ್ತೆ. ಒಂದು 10 ನಿಮಿಷ ಚೆನ್ನಾಗಿ ಮುಚ್ಚಿಟ್ಬಿಟ್ಟು ಬೇಯಿಸಿದಾದ್ಮೇಲೆ ಈ ಥರ ಕಾಣಿಸುತ್ತೆ. ಆಲ್ರೆಡಿ ಇದಕ್ಕೆ ಖಾರ,
ಉಪ್ಪು ಎಲ್ಲನೂ ಹಾಕಿದೆ. ಹುಳಿ ಅಂತೂ ಸೊಪ್ಪಲ್ಲೇ ಇರುತ್ತೆ. ಒಂದು ಸ್ವಲ್ಪ ಟೊಮ್ಯಾಟೊ ಹಾಕಿದ್ದೀನಿ. ಇದೇನು ನಾಟಿ ಟೊಮ್ಯಾಟೊ ಅಲ್ಲ, ನಾರ್ಮಲ್ ಫಾರಮ್ ಟೊಮ್ಯಾಟೊನೇ. ಒಂದು 10 ನಿಮಿಷ ಇದನ್ನು ಸೈಡಲ್ಲಿ ಇಟ್ಬಿಡಬೇಕು. ಗೋಂಗೂರ ಸೊಪ್ಪೆಲ್ಲ ತಣ್ಣಗಾಗೋಷ್ಟರಲ್ಲಿ ನಾವು ಇದಕ್ಕೆ ಸೈಡ್ ಡಿಶ್ ಆಗಿ ಒಂದು ಆಲೂ ಫ್ರೈ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಅನ್ನ ಗೋಂಗೂರ ಚಟ್ನಿ ಜೊತೆ ಈ ಆಲೂ ಫ್ರೈ ಮಾಡಿಕೊಂಡ್ರೆ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ನಾನು ಇದಕ್ಕೆ ಒಂದು 3-4 ದೊಡ್ಡದಾಗಿರೋ ಆಲೂಗಡ್ಡೆನ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಸಿಪ್ಪೆ ತೊಗೊಂಡು ನಾರ್ಮಲ್ ಎಲ್ಲನೂ ಈಕ್ವಲ್ ಸೈಜು ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಹಾಗೆ ಇಟ್ಟರೆ ಕಪ್ಪಗಾಗೋದ್ರಿಂದ ನಾನು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಕಟ್ ಮಾಡಿದ ತಕ್ಷಣ ಅದರಲ್ಲಿ ಹಾಕೋತಾ ಇದ್ದೀನಿ. ಜಸ್ಟ್ ಒಗ್ಗರಣೆಗೆ ಹಾಕೋಕ್ಕಿಂತ ಮುಂಚೆ ನೀರಿಂದ ತೆಗೆದು ಆವಾಗ ಅದು ಕಪ್ಪಗಾಗೋದಿಲ್ಲ. ನೋಡ್ಬೋದು ಎಲ್ಲ ಒಂದೇ ಸೈಜ್ ಇದೆ. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ಆಲೂ ಫ್ರೈ ಜಸ್ಟ್ 10 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ತುಂಬ ಸಿಂಪಲ್ಲು. ಹೇಗೆ ಮಾಡೋದಂತ ನೋಡೋಣ. ಫಸ್ಟ್ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ 1 or 2 ಸ್ಪೂನ್ಸಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹೀಟ್ ಆದಮೇಲೆ ಅದಕ್ಕೊಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಸ್ವಲ್ಪ ಕರಿಬೇವು ಮತ್ತು ಒಂದು ಸ್ವಲ್ಪ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕಿ ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಫ್ರೈ ಆದಮೇಲೆ ನಾವು ಆಲ್ರೆಡಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂ ಕ್ಯೂಬ್ಸು, ಅದನ್ನು ಹಾಕ್ಕೊಳ್ಳಿ. ಇದನ್ನು ಹೈ ಫ್ಲೇಮಲ್ಲೇ ನಾವು ಮಾಡಬೇಕು, ಬಿಕಾಸ್ ನಾವು ಆಲೂನ ಬಾಯ್ಲ್ ಮಾಡಿಲ್ಲ. ಆಲೂ ಡೈರೆಕ್ಟಾಗಿ ಇಲ್ಲೇ ಬಾಯ್ಲ್ ಆಗುತ್ತಲ್ವ. ಜಸ್ಟ್ ಇದೊಂದು 7 to 10 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಅದಕ್ಕೆ ನಾವು ಹೈ ಫ್ಲೇಮಲ್ಲೇ ಇಟ್ಕೋಬೇಕು. ನೆಕ್ಸ್ಟು ಈ ಆಲೂಗಡ್ಡೆಗೆ ಬೇಕಾಗಿರೋಂಥ ಟೇಸ್ಟಿಗೆ ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರ್ ಮತ್ತು ಅರಿಶಿನ ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್, ಯಾವುದನ್ನು ಜಾಸ್ತಿ ಹಾಕಬಾರ್ದು. ಜಸ್ಟ್ ಲೈಟಾಗಿ ಹಾಕಿಬಿಟ್ಟು ಚೆನ್ನಾಗಿ ಹೈ ಫ್ಲೇಮಲ್ಲೇ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಸಖತ್ತಾಗಿರೋ ಟೇಸ್ಟಿ ಆಲೂ ಫ್ರೈ ಅಂತೂ ನಿಮಗೆ ಸೈಡ್ ಡಿಶ್ಗೆ ರೆಡಿ ಆಗುತ್ತೆ. ಅಷ್ಟರಲ್ಲಿ ನಮ್ಮದು ಗೋಂಗೂರ ಸೊಪ್ಪು ಮಿಕ್ಸ್ಚರ್ ಎಲ್ಲ ಏನಿತ್ತಲ್ವ ಅದು ತಣ್ಣಗಾಗಿತ್ತು. ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಪೇಸ್ಟ್ ತುಂಬ ನುಣ್ಣಗಾಗಬೇಕಂತೇನಿಲ್ಲ, ಸ್ವಲ್ಪ ತರಿಯಾಗಿದ್ರೇ ಚೆನ್ನಾಗಿರುತ್ತೆ. ನಾನು ಅದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅಂತ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅದಕ್ಕೆ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇದನ್ನೆಲ್ಲನೂ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ಟವ್ ಆಫ್ ಮಾಡಿದ ಆದಮೇಲೆ ನಾವು ಈ ಚಟ್ನಿನ ಹಾಕ್ತಾಯಿದ್ದೀವಿ, ಬಿಕಾಸ್ ಇದು ಆಲ್ರೆಡಿ ಫ್ರೈ ಆಗಿದೆ ಅಲ್ವಾ. ಅದಕ್ಕೆ ಜಸ್ಟ್ ಅದನ್ನು ಹಾಕಿಬಿಟ್ಟು ಹಸಿ ಈರುಳ್ಳಿ ಹಾಕ್ತಾಯಿದ್ದೀನಿ. ನೆನ್ಪಿಟ್ಕೊಳ್ಳಿ, ಇದಕ್ಕೆ ಫ್ರೈ ಮಾಡಿರೋ ಈರುಳ್ಳಿಗಿಂತ ಹಸಿ ಈರುಳ್ಳಿ ಹಾಕ್ಕೊಂಡು ತಿಂದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಇದು. ಇವತ್ತು ಚೈತ್ರ ಗೋಂಗೂರ ಪಚ್ಚಡಿ ಆಲೂ ಫ್ರೈ, ರೈಸ್ ಮಾಡಿದ್ದಾರೆ. ಚಪಾತಿ ಎಲ್ಲ ಏನು ಮಾಡಿಲ್ಲ, ತುಂಬ ದಿನ ಆಗೋಯ್ತು. ಫುಲ್ ನೀಟಾಗಿ ಟೇಸ್ಟ್ ಮಾಡ್ಬೋದು. ನಿಮಗೆ ಹೇಳ್ತೀನಿ ಆ ಥರ ಏನು ಅಂತ. ತೆಲಂಗಾಣ ಸ್ಟೈಲಾ ಆಂಧ್ರ ಸ್ಟೈಲಾ? ಅದು ಆಂಧ್ರ ಫುಡ್ಡ? ಗೋಂಗೂರ ತೆಲಂಗಾಣ ಸ್ಟೈಲ್ ಅಲ್ಲ, ಆಂಧ್ರನಾ? ಓಕೆ. ಸೊ ತುಪ್ಪ ಬೇಕಾ? ತುಪ್ಪ ಏನು ಬೇಡ. ಮತ್ತೆ ಅದು ಪರವಾಗಿಲ್ಲ, ಎದ್ದೋಗ್ತೀನಿ. ಇವಾಗ ನಾನು ಗೋಂಗೂರ ಟೇಸ್ಟ್ ಮಾಡ್ತಾ ಇದ್ದೀನಿ. ಹುಳಿ ಇರುತ್ತೆ ಗೋಂಗೂರ ಸೊಪ್ಪು. ಹೌದು. ಇದ್ರ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡ್ರೆ ಅಷ್ಟು ಬೇಡ ಅನಿಸುತ್ತೆ, ನೋಡೋಣ. ಓಕೆ, ಉಪ್ಪಿನಕಾಯಿ ಹಾಕೊಂಡ್ರೆ ಇದ್ರ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಹೆಂಗಿದ್ರೆ ನಾನು ಆಲೂ ಫ್ರೈ ಮಾಡಿದ್ರಲ್ಲ, ಅದನ್ನು ಪರವಾಗಿಲ್ಲ. ನೋಡಿ, ಇದು ನಮ್ಮದು ಇವತ್ತು ಡಿನ್ನರು. ಆಲೂ ಫ್ರೈ ಅಂದರೆ ವಿಜಯ್ಗೆ ಫುಲ್ ಇಷ್ಟ. ಸಕ್ಕತ್ ಬಿಸಿ ಇದೆ. ರೆಸಿಪಿ ಶೂಟ್ ಮಾಡಿದೆ ಚೈತ್ರ? ಮಾಡಿದ್ದೀನಿ. ಮಾಡಿದೆಯಾ? ಸೊ ನೀವು ಒಂದ್ಸಲಿ ಟ್ರೈ ಮಾಡಿ. ಇವಾಗ ನಾನು ಟ್ರೈ ಮಾಡಿಬಿಟ್ಟು ನಿಮಗೆ ಯಾವ ಥರ ಹೇಗಿದೆ ಅಂತ ಹೇಳ್ತೀನಿ. ಸೊ ಇವಾಗ ಟ್ರೈ ಮಾಡೋಣ. ಚೆನ್ನಾಗಿದೆ. ನೀವು ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ನಮ್ಮ ಕಮೆಂಟಲ್ಲಿ ಹಾಕಿ ನಿಮಗೆ ಯಾವ ಥರ ಇಷ್ಟ ಆಯ್ತಾ ಇಲ್ಲ ಏನು ಅಂತ. ನನಗಂತೂ ಇಷ್ಟ ಆಗಿದೆ, ತುಂಬ ಚೆನ್ನಾಗಿದೆ. ರೆಸಿಪಿ ಶೂಟ್ ಮಾಡಿದೆ ಚೈತ್ರ? ಮಾಡಿದ್ದೀನಿ. ಓಕೆ. ಸೊ ನಮ್ಮ ವ್ಯೂವರ್ಸ್ ಎಲ್ಲ ವಿಡಿಯೋ ನೋಡಿ ಅವರು ಇದನ್ನು ಟ್ರೈ ಮಾಡಿ ಕಮೆಂಟ್ ಮಾಡಬೇಕು ಅವ್ರ ಮನೆಯಲ್ಲಿ ಹೆಂಗೆ ಬಂತು ಏನು ಅಂತ. ಸ್ವಲ್ಪ ಹುಳಿ ಇದೆ, ಬಟ್ ಇದು ಬೇಸಿಕ್ಲಿ ಹುಳಿನೇ ಇರಬೇಕು. ಸೊಪ್ಪೆ ಹುಳಿ ಸೊಪ್ಪದು.
ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು, ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ. ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಆದರೂ ಮಾಡಿ, ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.